ಕ್ವೆಶನ್ ಆ್ಯಕ್ಚುಲಿ. ಏನಂದರೆ ಪ್ರತಿ ವರ್ಷ ನಾವು ಈ ಟೈಮಲ್ಲಿ August 25th to 8th ನಾವು ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಪ್ಪ ಇದು ಮಾಡ್ತೀವಿ ಎವ್ರಿ ಇಯರ್ ಇಟ್ಸ್ ಜಸ್ಟ್ ಅ ರಿಮೈಂಡರ್. ಯಾಕಂದರೆ ನಾವು ಆ್ಯಸ್ ವಿ ಗೋ ಆನ್ ಇನ್ ಅ ಲೈಫ್ಸ್, ಅದು ನಮ್ಮ ಕೆಲಸ ಇರುತ್ತೆ, ಫ್ಯಾಮಿಲಿ ಫಂಕ್ಷನು, ರಿಲೇಟಿವ್ಸು, ಅದು ಇದು ಅಂತ ಹೇಳಿ ಈಸಿಲಿ ನಮ್ಗೆ ಮರ್ತು ಹೋಗುತ್ತೆ ದಟ್ ಆಲ್ಮೋಸ್ಟ್ 5 million to 6 million people who are blind. ಅಂದರೆ ಅವರು ಕಣ್ದೃಷ್ಟಿ ಕಳ್ಕೊಂಡು ಹೋಗಿದ್ದಾರೆ. ಸೊ ಇನ್ ಇಂಡಿಯಾ ಇಟ್ ಸೆಲ್ಫ್ ಆಲ್ಮೋಸ್ಟ್ 1.3 million people cannot actually see. ಸೊ ಈ ಗ್ಯಾಪು ಆ್ಯಂಡ್ ದ ಆ್ಯಕ್ಚುಯಲ್ ಡೊನೇಷನ್ ಏನಂದರೆ ಯಾಕೆ ಅದು ಬ್ಲೈಂಡ್ನೆಸ್ ಅಂದರೆ ಒಂದು ಗ್ರೂಪ್ ಆಫ್ ಬ್ಲೈಂಡ್ನೆಸ್ಸು ಕರೆಗುಡೆ ಡ್ಯಾಮೇಜ್ ಆಗಿಬಿಟ್ರೆ ಅದು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಸೊ ಆ ಕಾರ್ನಿಯಲ್ ಬ್ಲೈಂಡ್ನೆಸ್ ಇದ್ದರೆ ಮಾತ್ರ, ಬೇರೆ ಎಲ್ಲ ಕಣ್ಣು ಚೆನ್ನಾಗಿದ್ದರೆ ನಾವು ಬರೀ ಕಣ್ದಾನ ಮಾಡಿಬಿಟ್ಟು ಆ ಕಣ್ಣಿಂದ ಆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ, ಕರೆಗುಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಕಣ್ದೃಷ್ಟಿ ವಾಪಸ್ ಬಂದ್ಬಿಡ್ತೀವಿ. ಸೊ ಆ ಐ ಡೊನೇಷನ್ ಇಸ್ ಭಾಳ ಮುಖ್ಯ. ನಾವು ಸತ್ತೋಗಾದಾಗ ನಾವು ಐ ಡೊನೇಟ್ ಮಾಡಿದ್ರೇ ಈ ಜನ ವಿ ಕ್ಯಾನ್ ಆ್ಯಕ್ಚುಲಿ ಬೆಳಕು ತರ್ಬೋದು ಅವರಿಗೆ. ಸೊ ನಾವು ನಂಬರ್ಸ್ ನೋಡಿದ್ರೆ ಇವಾಗ 1.3 million people are blind. ಸೊ ಅಪ್ರಾಕ್ಸಿಮೇಟ್ಲಿ ಆಲ್ಮೋಸ್ಟ್ ನಮ್ಮದು 2 lakh ಇಲ್ಲರಿ 2.7 lakh people ಐ ಡೊನೇಷನ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ಆಲ್ಮೋಸ್ಟ್ ಗೆಟ್ ರೀಡ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್. ಬಟ್ ನಮ್ಮ ಆ್ಯಕ್ಚುಯಲ್ ನಂಬರ್ಸು ನಮ್ಮ ಇಂಡಿಯಲ್ಲಿ ನೋಡಿದಾಗ ಇಟ್ ಇಸ್ 22,000. ಕೆನ್ ಯು ಇಮ್ಯಾಜಿನ್ 22,000 ಎಲ್ಲಿ, 2 ಲಕ್ಷ ಎಲ್ಲಿ, ಎಷ್ಟೋ ಡಿಫ್ರೆನ್ಸ್, ದೊಡ್ಡ ಗ್ಯಾಪ್ ಇದೆ. ಬಿಕಾಸ್ ದರ್ ಇಸ್ ಅ ಹ್ಯೂಜ್ ಗ್ಯಾಪ್. ಆ ಬ್ರಿಡ್ಜ್ ಮಾಡಲಿಕ್ಕೆ ಆ ಗ್ಯಾಪನ್ನು ನಮ್ಮ ಆರ್ ಫೌಂಡಿಂಗ್ ಫಾದರ್ ಡಾಕ್ಟರ್ ಕೆ ಭುಜಂಗ್ ಶೆಟ್ಟಿ ಅವರು ಹೀ ಕ್ರಿಯೇಟೆಡ್ ಡ್ರೈವ್, ಅಂದರೆ ಐ ಡೊನೇಷನ್ ಡ್ರೈವು ನಮ್ಮ ಕರ್ನಾಟಕಲ್ಲಿ. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್, ಅವ್ರ ಎಂಟೈರ್ ಫ್ಯಾಮಿಲಿ, ಈವನ್ ಪುನೀತ್ ಸರ್ ಆ್ಯಕ್ಚುಲಿ ಪಾಪ ವೆನ್ ಹೀ ಆಲ್ಸೋ ಪಾಸ್ಡ್ ಅವೇ, ಐ ಮೀನ್ ಸಿ ಅ ಲಾಟ್ ಆಫ್ ಪೀಪಲ್ ಸೇ ನಾನು ಮಾಡ್ತೀನಿ, ಪ್ಲೆಡ್ಜ್ ಮಾಡ್ತೀನಿ, ಐ ಡೊನೇಷನ್ ಮಾಡ್ತೀನಿ, ಬಟ್ ಆ ದಿವಸ ಬಂದಾಗ ಇಟ್ ವಿಲ್ ನಾಟ್ ಹ್ಯಾಪನ್. But their entire family, they have been very to a very noble cause. They have donated all their eyes and so many have benefited. Andre it is not just one person. Obru donation ಮಾಡಿದ್ರೆ ಒಂದಲ್ಲ ಎರಡಲ್ಲ 4 ಜನ ಬೆಳಕು ತರ್ಬೋದು. ಸೊ ವೈ ನಾಟ್? ಬಿಕಾಸ್ ನಾವೆಲ್ಲ ನೋಡಿದ್ರೆ ಯಾವುದು ನಮಗೆ ನಮ್ಮ ಲೈಫಲ್ಲಿ ಯಾವುದು ಬೆಸ್ಟ್ ಗಿಫ್ಟ್, ಯಾವುದು ಕಾರ? All of us think of what is the best gift all of us have got till now. Car, bike, flat, watch. Actually ನೋಡಿದಾಗ all of us have the same best gift. ಏನಂದರೆ ನಮ್ಮ ದೇಹ, healthy body. There is nothing better than that. Believe me, once your health goes away, then you'll realize, oh my God, what you have been ignorant about. So ಅದಕ್ಕೆ ದೇವ್ರು ಕೊಟ್ಟಿದ್ದು ಗಿಫ್ಟು, and that is being the best gift. ನಾವು ಬೇರೆ ಜನಕ್ಕೆ ಕೊಡ್ಬೋದಂದರೆ we are almost playing God's duty. So ಆ ಥರ ಸಿಚುವೇಶನ್ ಇದ್ದಾಗ ನಾವು we can actually we need to pledge our eyes. And how do we do this? How do we make sure that ನಾವು pledge ಮಾಡಿದ್ರೆ actual donation convert ಆಗುತ್ತಂದರೆ we need to tell everyone, all our relatives, ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, because ಆ ಡಿಫಿಕಲ್ಟ್ ಟೈಮ್ ಭಾಳ ಕಷ್ಟ ಆಗುತ್ತೆ ಕ್ಲೋಸ್ ಒನ್ಸು ಇಲ್ಲದ್ರೆ ಫ್ಯಾಮಿಲಿ ಮೆಂಬರ್ಸ್ ಟು ರಿಮೆಂಬರ್, ನಾವು ವಿ ಹ್ಯಾವ್ ಟು ಡೊನೇಟ್ ಅವರ್ ಫಾದರ್ಸ್ ಐ, ಮದರ್ಸ್ ಐ. ಇಟ್ಸ್ ವೆರಿ ಡಿಫಿಕಲ್ಟ್. ಇಲ್ಲ ಐ ಟೆಲ್ ಯು ಆರ್ ಸಿಚುವೇಶನ್ ಅಲ್ಲಿ ನಮ್ಮ ಅಪ್ಪ 2 years ಬ್ಯಾಕ್ ಹಿ ಪಾಸ್ಡ್ ಅವೇ. ಅಪ್ಪ ಬೀಯಿಂಗ್ ಡಾಕ್ಟರ್ ಕೆ ಭುಜಂಗ್ ಶೆಟ್ಟಿ ಅವರು, ಹಿ ಸ್ಟಾರ್ಟೆಡ್ ದಿಸ್ ಮೊಮೆಂಟಮ್ ಐ ಡೊನೇಷನ್. ಇಟ್ ವಾಸ್ ಸಚ್ ಅ ಸಡನ್ ಡೆತ್. ನಮ್ಮ ತಲೆ ಬಂದಿಲ್ಲ ದಟ್ ಐ ಡೊನೇಟ್ ಮಾಡಬೇಕು, ಬಿಕಾಸ್ ವಿ ಆರ್ ವೆರಿ ಇಟ್ಸ್ ಅ ವೆರಿ ಇಮೋಷನಲ್ ಟೈಮ್. ಆ ಟೈಮಲ್ಲಿ ಒನ್ ಆಫ್ ಅವರ್ ಕ್ಲೋಸ್ ಫ್ರೆಂಡ್ಸ್ ಕೇಮ್ ಆ್ಯಂಡ್ ಟೋಲ್ಡ್, ಓಕೆ ವೈ ಡೋಂಟ್ ವಿ ಡೊನೇಟ್ ದ ಐಸ್? ನೋ ಸೈ, ಓ ಮೈ ಗಾಡ್, ಹೌ ಡು ವಿ ಫರ್ಗೆಟ್? ಇಮಿಡಿಯೇಟ್ಲಿ ಮಾಡಿಬಿಟ್ಟು, ಆ್ಯಂಡ್ 4 people have really benefited from it, and his eye lives on, which is simply incredible. So I think ಈ ಥರ ನಾವು if we create this kind of awareness, keep educating, encouraging people, we can really make a difference in other people's lives. ಧನ್ಯವಾದ.